ಅವ್ರ ಹತ್ರ ಹೋದ್ವಿ ನಾವು ಓದಿ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ವಿ. ಅವ್ರು ನನಗೆ ಆಮೇಲೆ ACP ಮೇಡಮ್ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಅವರು ಡೈರೆಕ್ಟ್ ಮಾಡಿದ್ರು. ಅವಾಗ ACP ಮೇಡಮ್ ಮೀನ್ಸ್ ಕೈ ತಗೊಂಡ್ರು. ಅವರು ತಗೊಂಡ ಮೇಲೆ ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಯಾರಿತ್ತು ಅವ್ರನ್ನ ಚೇಂಜ್ ಮಾಡಿದ್ರು. ಮಾಡಿ ಮತ್ತೆ ಗೋರ್ಧನ್ ಸರ್ ಅಂತ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ನ ಕಾಡುಗೋಡಿ ಸ್ಟೇಷನ್ಗೆ ಕೂರಿಸಿದ್ರು ಸರ್. ಅವ್ರನ್ನ ಅವರು ನಿಜವಾಗ್ಲಿ ಇದು ನನ್ನ ಪಾಪುಗೆ ಒಂದು ಸ್ವಲ್ಪ ನ್ಯಾಯ ಕೊಡಿಸೋದ್ರಿಂದ ಹೀರೋಗಳಂದ್ರೆ ಅವರೇ ಸರ್. ACP ಮೇಡಮ್ ಮತ್ತೆ ಗೋರ್ಧನ್ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಕೈ ತಗೊಂಡು ಅವ್ರು ಹೇಳಿದ್ರು ನನಗೆ, ನಾನು ಸ್ವಲ್ಪ ಟೈಮ್ ಕೊಡಿ, ಕೇಸ್ ಸ್ಟಡಿ ಮಾಡ್ಕೊಂತೀನಿ ನಾನು ಅಂತ ಹೇಳಿದ್ರು ಸರ್. ಒಂದು ವಾರ ಅವ್ರು ಬಂದು ವಾರ ದಿನ ಅಷ್ಟೇ ಆಗಿರುತ್ತೆ ಸರ್, ಜಾಸ್ತಿ ಆಗಿಲ್ಲ. ಈಗ ಏನಕ್ಕೆ ಯಾವ ರೀತಿ ಮಗುನ ಕೊಲೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಸರ್? ಅದು ಒಂದು ಔಟ್ಸೆಟ್ ನೋಡೋದಿಕ್ಕೆ ಕುಕ್ಕೆ ಇಸಿಟ್ಟಿದ್ದಾರೆ. ಇಲ್ಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಹೊಡೆತ ಬಿದ್ದಿರೋದು 400 ml ಬ್ಲಡ್ ಇದೆ ಅಂತ ಸರ್. ಅಷ್ಟು ಜೋರಾಗಿ ಹೊಡೆತ ಬಿದ್ದಿದ್ದು 5 ವರ್ಷದ ಮಗು ಬಂದಿದೆ. ಅದು ಯಾವ ಮಾನವೀಯತೆ ಜನರು ಗೊತ್ತಿಲ್ಲ ನೋಡಿ ಸರ್. ಸರ್ ಅವನ ಮಕ್ಕಳನ್ನೇ ಬಿಟ್ಕೊಂಡ್ರೆ ನನ್ನ ಮಕ್ಕಳು ನೋಡ್ತಾರೆ ಸರ್. ಸರ್ ಅವಳಿಗೆ ನನ್ನ ಕಡೆಯಿಂದ ಏನೇ ವಸ್ತು ಇದ್ರೂ ಅದು ಅವಳಿಗೆ ಬೇಡ ಅಂತ ಸರ್. ಅವಳಿಗೆ ಸರ್ ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಒಳ್ಳೆ ಟೊಮೆಟೊ ಹಣ್ಣು ತಂದಿದ್ದಾಳೆ ಸರ್. ಅವರು ತುಂಬ ಚೆನ್ನಾಗಿದ್ದಾರೆ ಸರ್. ಅವರು ಪಾಪು ಚಿಕ್ಕ ಪಾಪು ಬಂದ್ಬಿಟ್ಟು ನನ್ನ ಕಲರ್ ನನ್ನ ಕಾಂಪ್ಲೆಕ್ಸನ್ ಇಟ್ಟಿದ್ದಾರೆ ಸರ್. ಗೊತ್ತಿಗೆ ಹೇಳ್ತಾ ಸರ್, ಪಾಪು ಏನಾದ್ರು ತಪ್ಪು ಗೊತ್ತಿದ್ರೆ ಅಷ್ಟೇ, ಮತ್ತೆ ನಾನು ನೋಡ್ಕೊಳ್ಳೋದಿಲ್ಲ ಹಂಗೆ ಹೀಗೆ ಅಂತ ನಾನೆಲ್ಲ ತಮಾಷೆ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿದ್ದೆ. ಈ ಥರ ಮಾಡ್ತಾಳೆ ಅನ್ನೋದು ನಾನು ಕನ್ಸ್ಪಿರಿಸಲು ಅನ್ಕೊಂಡಿರ್ತೀನಿ ಸರ್.